ನಮಸ್ಕಾರ. ನಾನು ಡಾಕ್ಟರ್ ವಿವೇಕಾನಂದ, ಮಕ್ಕಳ ತಜ್ಞ, ATM ಸ್ಪೆಷಾಲಿಟಿ ಹಾಸ್ಪಿಟಲ್, RR ನಗರ್. ಸೊ ಇವತ್ತಿನ ವಿಷಯ ಏನಂದರೆ HMPV ವೈರಸ್. HMPV ವೈರಸ್ ಏನಕ್ಕೆ ಇಷ್ಟು ಸುದ್ದಿ ಮಾಡ್ತಾ ಇದೆ ಅಂದರೆ, ಸೊ ಅದರದ್ದು ಕೆಮ್ಮು, ನೆಗಡಿ, ಜ್ವರ ಜಾಸ್ತಿ ಆಗಿರೋದ್ರಿಂದ ಚೈನಾ ಅವ್ರಿಗೆ, ಸೊ ಇಂಡಿಯಾ ಅವ್ರಿಗೂ ಅದೇ ಸುದ್ದಿ ಹರಡ್ತಾ ಇದೆ. ಸೊ ಇಲ್ಲೇ ಏನಕ್ಕೆ ನಾವು ಎದುರ್ಕೊಬೇಕಾ ಇಲ್ಲ? ದಿಸ್ ಇಸ್ ದ ಫಸ್ಟ್ ಕ್ವಶನ್. ಈ ಕ್ವಶನ್ ಉತ್ತರ ಇಲ್ಲ, ಎದುರ್ಕೊಳ್ಳೋಂಥ ನೆಸೆಸಿಟಿ ಇಲ್ಲ. ಯಾಕೆ ಅಂದರೆ ಈ ವೈರಸ್ ಹೊಸ ವೈರಸ್ ಅಲ್ಲ, ಇದು ಹಳೆ ವೈರಸ್ಸೇ. ಮೊದಲು 10 ವರ್ಷದಿಂದೇನೂ ಒಂದ್ಸತಿ ಪತ್ತೆ ಆಗಿತ್ತು, ಔಟ್ಬ್ರೇಕ್ ಆಗಿತ್ತು. ಥಿಂಗ್ಸ್ ಹ್ಯಾವ್ ಸಾರ್ಟೆಡ್ ಔಟ್. ಅದಕ್ಕೇನು ಮೇನ್ ಅಂದರೆ ಡಯಾಗ್ನೋಸಿಸ್ ಹೆಂಗೆ ಮಾಡ್ತೀವಿ ಅಂದರೆ, ಸೊ ನಾರ್ಮಲ್ ಆಗಿ ಡಯಾಗ್ನೋಸಿಸ್ ಇಸ್ ಮೇನ್ಲಿ ಬೈ ಡೂಯಿಂಗ್ ಅ ನೇಸಲ್ ಸ್ವ್ಯಾಬ್. ನಾರ್ಮಲ್ ಆಗಿ ಕೋವಿಡ್ ಟೈಮ್ ಒಳಗೆ ಏನು ಮಾಡ್ತಾ ಇದ್ವಲ್ಲ ಅದೇ ಥರನೇ ವಿ ಡೂ ಅ ನೇಸಲ್ ಸ್ವ್ಯಾಬ್, ಅದರೊಳಗೆ ಡಯಾಗ್ನೋಸಿಸ್ ಗೊತ್ತಾಗುತ್ತೆ. ಆಮೇಲೆ ಟ್ರೀಟ್ಮೆಂಟ್ ಏನು ಅಂದರೆ ಇಟ್ ಈಸ್ ಮೇನ್ಲಿ ಬೈ ಸಿಂಪ್ಟಮ್ಯಾಟಿಕ್ ಟ್ರೀಟ್ಮೆಂಟ್. ಅಂದರೆ ಕೆಮ್ಮು, ನೆಗಡಿ, ಜ್ವರ ಇದ್ರೆ ಅಕಾರ್ಡಿಂಗ್ಲಿ ಅದಕ್ಕೆ ಟ್ರೀಟ್ಮೆಂಟ್ ಕೊಡ್ತೀವಿ. ಸೊ ಯಾರು ಇದಕ್ಕೆ ಸಸೆಪ್ಟಬಲ್, ಯಾರು ಈ ರೋಗ ಲಕ್ಷಣಗಳು ಯಾರೊಳಗೆ ಕಾಣಿಸ್ಕೊಳುತ್ತೆ ಅಂದರೆ ಮಕ್ಕಳೊಳಗೆ, 1 ವರ್ಷದಿಂದ ಕೆಳಗಡೆ ಇರೋ ಮಕ್ಕಳೊಳಗೆ ತುಂಬ ಕಾಮನ್ ಇರುತ್ತೆ. ಆ್ಯಂಡ್ ಇಮ್ಯುನೋ ಕಾಂಪ್ರಮೈಸ್ಡ್ ಅಂತ ಹೇಳ್ತೀವಿ. ಯಾರಲ್ಲಿ ರೋಗ ನಿರೋಧಕ ಶಕ್ತಿ ಇರಲ್ವಲ್ಲ ಅವ್ರದ್ರೊಳಗೆ ಇದು ಸಿಂಪ್ಟಮ್ಸ್ ಕಾಣಿಸ್ಕೊಳ್ಳುತ್ತೆ. ಸೊ ಇದಕ್ಕೆ ಏನು ಮಾಡಬೇಕು ಅಂದರೆ, ಸೊ ದ ಓನ್ಲಿ ವೇ ಫಾರ್ ಪ್ರಿವೆನ್ಷನ್ ಇಸ್ ದ ಬೆಸ್ಟ್ ವೇ. ಸೊ ಫ್ರೀಕ್ವೆಂಟ್ ಆಗಿ ಹ್ಯಾಂಡ್ ವಾಶ್ ಮಾಡೋದು, ಫ್ರೀಕ್ವೆಂಟ್ ಆಗಿ ಸ್ಯಾನಿಟೈಸರ್ ಯೂಸ್ ಮಾಡೋದು, ಆ್ಯಂಡ್ ಕ್ರೌಡೆಡ್ ಪ್ಲೇಸಸ್ನ ಅವಾಯ್ಡ್ ಮಾಡೋದು, ಆ್ಯಂಡ್ ಮಾಸ್ಕ್ನ ಧರಿಸ್ಬೇಕಾಗುತ್ತೆ. ಸೊ ದಿಸ್ ಇಸ್ ದ ಮ್ಯಾನೇಜ್ಮೆಂಟ್. ಸೊ ಪ್ಲೀಸ್ ಡೂ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್ ಆ್ಯಂಡ್ ಯುವರ್ ಹೆಲ್ತ್. ಥ್ಯಾಂಕ್ ಯು.